ಅವ್ರು ಹೇಳ್ಕೊತಾರೆ ನಾವು ಶಿಸ್ತಿನ ಪಕ್ಷ ಅಂತ. ಶಿಸ್ತಿನ ಪಕ್ಷ ಅಂತಂದರೆ ಅವರು ಯತ್ನಾಳನ ಕಡೆಗನ ಹೋಗ್ಬೇಕು, ಇಲ್ಲ ವಿಜೇಂದ್ರ ಕಡೆಗನ ಹೋಗ್ಬೇಕು. ಒಂದು ಪಕ್ಷ ಅಂದಮೇಲೆ ಅಲ್ಲಿ ಎಲ್ಲಿ ಒಂದು ನಾಲ್ಕು ಗೋಡೆ ಮಧ್ಯೆಯಲ್ಲಿ ಮಾತಾಡಬೇಕು. ಹೇಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ, ಅದು ಆದರೆ ಬಿ ಜೆ ಪಿ ಇಮೇಜ್ ಹೊರಟೋಗುತ್ತೆ. ಯತ್ನಾಳ್ ಏನಂತ ಹೇಳ್ತಾ ಇದ್ದಾರೆ, ಅವರು ಯಡಿಯೂರಪ್ಪ ಒಬ್ಬ ಬಚ್ಚ ಅಂತ ಇದ್ದಾರೆ. ಆ ಥರ ಎಲ್ಲ ಮಾತಾಡಬಾರ್ದು. ಇಲ್ಲಿ ಅದು ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎದುರಿಸೋ ಅಂಥ ಶಕ್ತಿ ಯಾರಿಗಿದೆ ಹೇಳಿ? ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ನೀವು ನೋಡಿರ್ತೀರಾ, ಇವಾಗ ಬಿಜೆಪಿ ಪಕ್ಷದಲ್ಲೇ ಬಿರುಕು ಬಿಟ್ಕೊಳ್ತಾ ಇದೆ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ಮಾತು. ನೀವು ಸದಾ ಕೇಳಿರ್ತೀರಾ, ಏನ್ ಹೇಳ್ತೀರಾ? ಯಾರ ಮಾತು ಸರಿ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಅವರಿಬ್ಬರ ಜಗಳ ಹೇಗಿದೆ ಅಂತಂದರೆ ಕೋಳಿ ಜಗಳ ಥರ. ಏನು ಅಂತಂದರೆ ಅವ್ರದ್ದು ಹೈಕಮಾಂಡ್ ಇದೆಯಲ್ಲ, ಬಿ ಜೆ ಪಿ ಹೈಕಮಾಂಡ್ ಇಷ್ಟರವರೆಗೂ ಬಿಟ್ಟಿದ್ದೆ ತಪ್ಪು. ಅವ್ರು ಹೇಳ್ಕೊತಾರೆ ನಾವು ಶಿಸ್ತಿನ ಪಕ್ಷ ಅಂತ. ಶಿಸ್ತಿನ ಪಕ್ಷ ಅಂತಂದರೆ ಅವರು ಯತ್ನಾಳನ ಕಡೆಗನ ಹೋಗ್ಬೇಕು, ಇಲ್ಲ ವಿಜೇಂದ್ರ ಕಡೆಗನ ಹೋಗ್ಬೇಕು. ವಿಜೇಂದ್ರ ಏನು ಅಂತಂದರೆ ರಾಜ್ಯಾಧ್ಯಕ್ಷರಿದ್ದಾರೆ. ಅವರಪ್ಪ ಏನೋ ಕರಪ್ಟೆಡು ಅದು ಇದು ಎಲ್ಲ ಇವನಿಗೆ ಗೊತ್ತಿರೋದು, ಅದೆಲ್ಲ ಸರಿ ಇದೆ, ಅದರಲ್ಲೇನು ತಪ್ಪೇನಿಲ್ಲ. ಯಾಕೆಂದರೆ ಚೆಕ್ನಲ್ಲೇ ಅವರು ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅದು ಕೇಸ್ ಬೇರೆ ನಡೀತಾ ಇದೆ. ಅವನು ಹೇಳಿದೆ, ಯತ್ನಾಳ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಅದೇನು ತಪ್ಪೇನು ಹೇಳಿಲ್ಲ ಅವರು. ಬಟ್ ಆದರೆ ಇಷ್ಟೇ ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಏನಿದ್ರು ಅದು ವಿತಿನ್ ದ ವಾಲ್ಸ್ ಇರಬೇಕು. ಏನೋ ಒಂದು ಪಕ್ಷ ಅಂದಮೇಲೆ ಅಲ್ಲಿ ಎಲ್ಲಿ ಒಂದು ನಾಲ್ಕು ಗೋಡೆ ಮಧ್ಯೆಯಲ್ಲಿ ಮಾತಾಡಬೇಕು. ಹೇಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ, ಅದು ಆದರೆ ಬಿ ಜೆ ಪಿ ಇಮೇಜ್ ಹೊರಟೋಗುತ್ತೆ. ಏನು ಹಿಂಗೆಲ್ಲ ಇದ್ದಾರೆ ಅಂತ. ಮತ್ತು ಅದು ಅಲ್ದಿರ ಬಿ ಜೆ ಪಿ ಹೈಕಮಾಂಡು ಒಂದು ಸ್ವಲ್ಪ ಸಹಿತ ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಯಾಕೆ ಹಾಕ್ಕೊಂಡಿಲ್ಲ ಗೊತ್ತಿಲ್ಲ ನನಗೆ. ಇಲ್ಲ ಯತ್ನಾಳನ ಬಿಡಬೇಕು, ಇಲ್ಲ ರಾಜ್ಯದ ಇವರಿಬ್ಬರನ್ನು ಸೇರಿಸಿ ಏನಪ್ಪ ಆಗಿದೆ, ಏನು ತಪ್ಪಾಗಿದೆ, ಏನು ಇದಾಗಿದೆ, ಏನು ನೀನು ಮಾಡ್ತಾ ಇದೆಯಾ ಅನ್ನೋದನ್ನು ಕೇಳಬೇಕಾಯ್ತು. ಕೇಳಿದ್ರೆ ಹಾಗೇ ಕಂಟಿನ್ಯೂ ಮಾಡ್ಕೊಂಡೋಗಿತ್ತು. ಇವತ್ತು ಪೀಕಿಗೆ ಹೊಟ್ಟೋಗಿತ್ತು. ಅವನು ಯತ್ನಾಳ್ ಏನಂತ ಹೇಳ್ತಾ ಇದ್ದಾರೆ, ಅವರು ಯಡಿಯೂರಪ್ಪ ಒಬ್ಬ ಬಚ್ಚ ಅಂತ ಇದ್ದಾರೆ. ಆ ಥರ ಎಲ್ಲ ಮಾತಾಡಬಾರ್ದು. ಏನನ್ನ ಒಂದು ವಿಷಯ ಇಟ್ಕೊಂಡಿದ್ರೆ ಅಲ್ಲೇ ಹೈಕಮಾಂಡ್ ಹತ್ರ ಹೋಗಲಿ. ಇವಾಗ ಹೋಗಿರೋದು ಕರೆಕ್ಟ್ ಇದೆ, ಹೈಕಮಾಂಡ್ ಹತ್ರ ಹೋಗಿರೋದು ಕರೆಕ್ಟ್ ಇದೆ. ಅವನು ಹೋಗಿ ಅಲ್ಲಿ ಕೂಡಿಸಿ, ಅವ್ರು 4-5 ಜನ ಇದ್ದಾರೆ. ಒಂದು ರಮೇಶ್ ಜಾರಕಿಹೊಳಿ ಇದ್ದಾರೆ, ಯತ್ನಾಳ್ ಇದ್ದಾರೆ, ಅವ್ರ ಹೆಸರೇನು ಲಿಂಬಾವಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ. ಇವರನ್ನೆಲ್ಲ ಒಂದು ಕಡೆ ಕೂಡಿಸಿ ಏನು ತಪ್ಪಾಗಿದೆಯಪ್ಪ, ಏನು ತಪ್ಪಾಗಿದೆ ಅನ್ನೋದನ್ನು ಸರಿ ಮಾಡ್ಕೊ. ಇದನ್ನು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಕಾಂಗ್ರೆಸ್ನವ್ರ ಪಾರ್ಟಿಗೆ ತುಂಬ ಅನುಕೂಲ ಆಯ್ತು ಇದು. ನೋಡಿ, ಅವರು ಈಗೆಲ್ಲ ಇದ್ದಾರೆ, ನೀವು ಅವ್ರಿಗೆ ಓಟ್ ಹಾಕ್ತೀರಾ ಹಂಗೆ ಅಂತೇಳಿ. ಅದೇ ರಿಸಲ್ಟೇ ಇವಾಗ ಚನ್ನಪಟ್ಟಣದಲ್ಲಾಯಿತು. ಚನ್ನಪಟ್ಟಣದಲ್ಲಿ ಅದೇ ಇದನ್ನು ಹೊಡ್ತಾ ಬಿತ್ತು. ಮತ್ತು 4 ಜನ ಏನೋ ಆಡ್ಕೊತಾರೆ, ಏನಪ್ಪ ಹಿಂಗೆಲ್ಲ ಆಯಿತು, ಇವ್ರ ಪಾರ್ಟಿಲಿ ಯಾರು ಓಟ್ ಹಾಕ್ತಾರೆ. ಇವಾಗ ಅದರ ಕಮ್ಮಿಂಗ್ ಪಂಚಾಯತಿ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾಯಿದೆ, ಮತ್ತು ಮೇಯರ್ ಎಲೆಕ್ಷನ್ ಬರ್ತಾಯಿದೆ. ಇದಕ್ಕೆಲ್ಲ ಹೊಡೆತ ಬಿದ್ದು ಅಲ್ಲಿ ಅದು ಈಗಾಗಲೇ ನರೇಂದ್ರ ಮೋದಿ ಅಮಿತ್ ಶಾ ಕರ್ನಾಟಕದ ಬಗ್ಗೆ ನೆಗ್ಲೆಕ್ಟ್ ಮಾಡಿರೋದು ಈಗಾಗಲೇ ಎಲ್ಲರಿಗೂ ಜಗಜ್ಜಾರಿತ ಆಗಿದೆ. ಯಾಕೆ ಅಂತಂದರೆ ಅವ್ರ ಪಾರ್ಟಿಗೆ ಇದಿಲ್ಲ, ಇಮೇಜ್ ಇಲ್ಲಿ ಇಲ್ಲ ಅಷ್ಟೊಂದು. ಇಲ್ಲಿ ಅದು ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎದುರಿಸೋ ಅಂಥ ಶಕ್ತಿ ಯಾರಿಗಿದೆ ಹೇಳಿ? ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಕರ್ನಾಟಕದಲ್ಲಿ ನಾವು ಹೇಳೋದಲ್ಲ, ನರೇಂದ್ರ ಮೋದಿ ಶಾ ಅವ್ರಿಗೇನೆ ಗೊತ್ತಾಗ್ಬಿಟ್ಟಿದೆ. ಸಿದ್ದರಾಮಯ್ಯನ ಮತ್ತು ಡಿ ಕೆ ಶಿವಕುಮಾರ್ ಎದುರಿಸೋ ಶಕ್ತಿ ಇವ್ರಿಗಿದೆಯಾ, ಯಾರಿಗೆ ವಿಜೇಂದ್ರನಿಗಿದೆಯಾ ಅಂತೇಳಿ ಇದಿಲ್ಲ. ಒಬ್ಬ ಸ್ಟ್ರಾಂಗ್ ಲೀಡರ್ ಬೇಕು, ಸ್ಟ್ರಾಂಗ್ ಅಪೋಸಿಷನ್ ಎದುರಿಸ್ಬೇಕು. ಪಾಯಿಂಟ್ ಇದೆಲ್ಲ ಅದೆಲ್ಲ ಹಿಡ್ಕೊಂಡು ಹೋಗಬಾರ್ದು. ಇವಾಗ ಜನಗಳಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ ಏನು ಅಂತಂದರೆ, ಇವ್ರು ಏನಿದ್ರು ಅದು ಎಲೆಕ್ಷನ್ ಟೈಮ್ ಬಂದಾಗ ಧಾರ್ಮಿಕ ಅದು ಇದು ಇದನ್ನು ತಗೊಂಬಂದು ಜನಗಳ ಮೈಂಡ್ನ ತಿರುಗಿಸೋ ಟ್ರೈ ಮಾಡ್ತಾರೆ. ಇವಾಗ ಆ ಕಾಲ ಹೊರಟಾಯ್ತು. ಒಂದು ಕಾಲ ಇತ್ತದು ತಿರುಗಿಸೋದು ಕಾಲ. ಮೊದಲನೇ ಸಲ ನರೇಂದ್ರ ಮೋದಿ ಎಲೆಕ್ಟ್ ಆದ್ರಲ್ಲ ಆವಾಗಿತ್ತು, ಇವಾಗಿಲ್ಲ. ಇವಾಗ ಯಾರೂ ಜನ ಕೇಳಲ್ಲ, ನೀವು ಏನು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ, ಏನೇನು ನೀವು ನಿಮ್ಮ ಪ್ರಾಜೆಕ್ಟ್ ಏನು ಅಂತೆಲ್ಲ ತಿಳಿಸಿ ಹೇಳಿದ್ರೆ ಅದನ್ನು ತಿಳ್ಕೊತಾರೆ. ಇದೆಲ್ಲ ಕೇಳೋದಿಲ್ಲ ಇವಾಗ. ಆ ಕಾಲ ಹೊರಟೋಯ್ತು ಇವಾಗ. ಅದು ಹಿಂದಕ್ಕೆ ಸರಿತು. ಇವಾಗ ಏನಿದ್ರು ಈ ಥರದ್ರಲ್ಲಿ ಹೋಗಿ ಅವ್ರಿಗೆ ಅಭಿವೃದ್ಧಿ ಕೆಲಸ ಮಾಡಿ ಅದನ್ನು ತೋರಿಸಿ ಅವರಿಬ್ಬರನ್ನು ಕಂಟ್ರೋಲ್ ಮಾಡಬೇಕು. ಇದು ಕಂಟ್ರೋಲ್ ಮಾಡದಿರೋದು ಸರಿ ಇಲ್ಲ. ಮತ್ತು ಅವ್ರು ವಿಜೇಂದ್ರ ಅವರು ಒಂಥರ ಮಾತಾಡ್ತಾರೆ, ಯತ್ನಾಳ್ ಒಂಥರ ಮಾತಾಡ್ತಾರೆ. ಆದ್ದರಿಂದ ಸರಿ ಇಲ್ಲ. ಮತ್ತು ಇದು ಪಾರ್ಟಿಗೆ ಇಮೇಜು ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಇದನ್ನು ರಿಪೇರಿ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಸ್ವೀಟ್ ಪ್ಲಸ್ ಕರ್ನಾಟಕ.